ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಆಲ್ರೆಡಿ ರಾಮಾಯಣ ಇಂಟ್ರೊಡಕ್ಷನ್ ವಿಡಿಯೋ ರಿಲೀಸ್ ಆಗಿದೆ. ಹಾಗಿದ್ರೆ ಬನ್ನಿ, ತಡ ಯಾಕೆ, ವಿಡಿಯೋ ನೋಡಿ ನನ್ಗೇನ್ ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ. ಇಂಟ್ರೋ ಮುಗೀತು, ವಿಡಿಯೋದೊಳಗೋಣವಾ. ರಾಮಾಯಣ, ಡೈರೆಕ್ಟೆಡ್ ಬೈ ನಿತೀಶ್ ತಿವಾರಿ, ಸ್ಟಾರಿಂಗ್ ಬೈ ರಣಬೀರ್ ಕಪೂರ್ ಆಸ್ ರಾಮ, ಯಶ್ ಆಸ್ ರಾವಣ ಅಂಡ್ ಸಾಯಿ ಪಲ್ಲವಿ ಆಸ್ ಸೀತಾ. ನಮ್ಮ ರಾಕಿ ಬಾಯ್ ಇಲ್ಲಿ ಬರೀ ರಾವಣನಾಗಿ ಕಾಣಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಸಂಸ್ಥೆ ಮೂಲಕ ಸಿನಿಮಾದಲ್ಲಿ ಒನ್ ಆಫ್ ದ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಇನ್ನು ಸಿನಿಮಾದಲ್ಲಿ ಸನ್ನಿ ಡಿಯೋಲ್ ಹನುಮಂತನ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಮ್ಯೂಸಿಕ್ ನ ಜವಾಬ್ದಾರಿಯನ್ನ ಎ.ಆರ್. ರೆಹಮಾನ್, ಹನ್ಸ್ ಜಮೀರ್ ವಹಿಸ್ಕೊಂಡಿದ್ದಾರೆ. VFX ಚೆನ್ನಾಗೇ ಇತ್ತು. ಎಸ್, ಐ ನೋ ದಿಸ್ ಇಸ್ ಜಸ್ಟ್ ಅ ಇಂಟ್ರೊಡಕ್ಷನ್ ವಿಡಿಯೋ, ಬಟ್ ಮೈಂಡ್ ಯು, ಈ ವಿಡಿಯೋದಲ್ಲಿ ಚಿತ್ರತಂಡ ರಿಲೀಸ್ ಡೇಟ್ ನ ಕೂಡ ಅನೌನ್ಸ್ ಮಾಡಿದ್ದಾರೆ. 2026 ದೀಪಾವಳಿ ಪಾರ್ಟ್ 1, 2027 ದೀಪಾವಳಿಗೆ ಪಾರ್ಟ್ 2. ಪಾರ್ಟ್ 1 ನಲ್ಲಿ ಯಶ್ ಅವರ ರಾವಣ ಪಾತ್ರ ಕ್ಲೈಮ್ಯಾಕ್ಸ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಅದಕ್ಕೆ ಫಿಕ್ಸ್ ಆಗ್ಬಿಡಿ. ಪಾರ್ಟ್ 2ಗೆ ಲೀಡ್ ನ ಕೊಡೋದಕ್ಕೆ ಅಂತಾನೆ ರಾವಣ ಪಾತ್ರ ಆಗಿರುತ್ತೆ. ಇನ್ನು ಇಲ್ಲಿನ ಕತೆ ವಿಷಯಕ್ಕೆ ಬರೋದಾದ್ರೆ, ಇದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತ ಕತೆ. ಇಲ್ಲಿ ಮ್ಯಾಟರ್ ಆಗೋದು ಇವರು ಹೇಗೆ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮತ್ತು ಸೀಕ್ವೆನ್ಸಸ್ ನ ಯಾವ ರೀತಿ ಮತ್ತು ಎಷ್ಟು ನೀಟಾಗಿ ಅಥೆಂಟಿಕ್ ಆಗಿ ತೋರಿಸಿದ್ದಾರೆ ಅನ್ನೋದು. ನನಗೆ ಎಕ್ಸಿಕ್ಯೂಷನ್ ವಿಷಯದಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ, ಬಟ್ ಮ್ಯೂಸಿಕ್ ಅಂಡ್ BGM, ಯಾಕಂದ್ರೆ ಈ ತರ ಮೈಥಾಲಜಿ ಸಿನಿಮಾಗಳಲ್ಲಿ ಆ ವಾರ್ ಸೀಕ್ವೆನ್ಸಸ್ ನ ಅಪ್ಲಿಫ್ಟ್ ಮಾಡೋದೇ BGM. ನಮ್ಮ ರೆಹಮಾನ್ ಸಾಹೇಬ್ರು ಬೇರೆ ಫಾರ್ಮ್ ನಲ್ಲಿಲ್ಲ, ನೋಡುವ ಹೇಗಿರುತ್ತೆ ಅಂತ. ಒಟ್ನಲ್ಲಿ ಹಿಂದೆ ಆದ ತಪ್ಪು ಯಾವುದೇ ಇಲ್ಲಿ ಆಗದೆ ಇರಲಿ ಮತ್ತು ಇಡೀ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.